ಹಬಕ್ಕೂಕನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 19ನೇ ವಚನ. ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇರೆ, ದೇವರು ತನ್ನ ಮಕ್ಕಳು ಚುರುಕಾಗಿರಬೇಕೆಂದು ಬಯಸುತ್ತಾರೆ. ಚುರುಕಾಗಿರುವುದು ದೊಡ್ಡ ಭಾಗ್ಯವೇ ಹೌದು. ಅಂದು ಇಬ್ರಿಯರ ಸ್ತ್ರೀಯರು ಚುರುಕಾಗಿದ್ದರು. ಇಂದು ನಿನ್ನ ಆತ್ಮಿಕ ಜೀವಿತದಲ್ಲಿ ನಿನ್ನ ಮನಸ್ಸಾಕ್ಷಿಯು ಚುರುಕಾಗಿರಬೇಕು ಎಲ್ಲದರಲ್ಲಿಯೂ. ಆಗ ನೀನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಚುರುಕಾಗಿರುವಂತೆ ಕರ್ತನು ತಾನೇ ಸಹಾಯ ಮಾಡುವರು. ಸೋಮಾರಿಯ ಆತ್ಮಕ್ಕೆ ಅವಕಾಶ ಕೊಡದೆ ಒಂದೊಂದು ಹೆಜ್ಜೆಯಲ್ಲಿಯೂ ಚುರುಕಾಗಿದ್ದು ಉನ್ನತಕ್ಕೇರುವಂತೆ ಕರ್ತನು ತಾನೇ ನಿಮಗೆ ಸಹಾಯ ಮಾಡಲಿ. ಯಾರಾದರೆ ಕರ್ತನಾದ ಯೆಹೋವನೇ ನನ್ನ ಬಲ ಎಂದು ನಂಬಿ ಎಲ್ಲ ಸ್ಥಿತಿಯಲ್ಲಿಯೂ, ಅಂದರೆ ಎಲ್ಲವೂ ಇದ್ದಾಗಲಾಗಲಿ ಏನೂ ಇಲ್ಲದಾಗಲಾಗಲಿ ಎಲ್ಲ ಸಮಯದಲ್ಲಿ ನಿನ್ನ ದೇವರಲ್ಲಿ ನೀನು ಸಂಪೂರ್ಣವಾಗಿ ಆನಂದಿಸುವುದಾದರೆ ಖಂಡಿತ ಕರ್ತನು ನಿನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಡೆಸುತ್ತಾನೆ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ಯಾರಾದರೆ ನಿಮ್ಮ ಬಲದ ಮೇಲೆ, ನಿಮ್ಮ ಪವಿತ್ರಾತ್ಮನ ಶಕ್ತಿಯ ಮೇಲೆ ನಂಬಿ ದೈವಿಕ ಆನಂದವನ್ನು ಹೊಂದಿಕೊಂಡು ಜೀವಿಸಲು ಇಷ್ಟಪಟ್ಟು ನೀನೇ ನನ್ನ ಬಲ ಎಂಬುದಾಗಿ ಆಧಾರಪಟ್ಟು ಜೀವಿಸುತ್ತಿದ್ದಾರೋ ಅವರೆಲ್ಲರನ್ನು ತಮ್ಮ ಆತ್ಮಿಕ ಜೀವಿತದಲ್ಲಿ ಅವರ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ಉನ್ನತ ಪ್ರದೇಶಗಳಲ್ಲಿ ಅವರನ್ನು ನಡೆಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.